ಎಲ್ಲ ನಾವು ಅಹಿಂದ ಸಮಾಜದ ಮುಖಂಡರುಗಳು ಸೇರಿ ಇವತ್ತು ತಮ್ಮಲ್ಲಿ ನಮ್ಮ ಅಭಿಪ್ರಾಯನ ಹಂಚ್ಕೊಳ್ಳೋಣ ಅಂತ ನಾವು ಇಲ್ಲಿ ನಿಮ್ಮ ಹತ್ರ ಬಂದಿದ್ದೀವಿ. ನಾವು ಈ ಒಂದು ಭಾಗದಲ್ಲಿ 80% ತನಕ ನಾವು ಅಹಿಂದ ಸಮಾಜದವರು ಈ ಒಂದು ಕ್ಷೇತ್ರದಲ್ಲಿ ಇದ್ದೀವಿ. ನಾವು 80%ಗಿಂತ ಮೇಲೆ ಇದ್ದೀವಿ. ಶಿವಶಂಕರಪ್ಪ ಇರೋ ತನಕ ಶಿವಶಂಕರಪ್ಪಾಜಿ ಇರೋ ತನಕ ನಾವು ಯಾರೂ ಆ ಕಡೆ ಗಮನ ಹಾಕಿದ್ದಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಅವರೇ ಒಂದು ಒಳ್ಳೆಯ ಸೆಕ್ಯುಲರ್ ಲೀಡರ್ ನಮ್ಮ ಜಿಲ್ಲೆಯಲ್ಲಿ, ಮತ್ತು ನಮ್ಮ ಊರಿಗೆ ಹಿರಿಯ ಯಜಮಾನರು ಸಮೇತ. ಅದಕ್ಕೆ ನಾವು ಅವರಿದ್ರೇನು ನಾವಿದ್ರೇನಪ್ಪ, ಅವರಿದ್ದರೆ ಸಾಕು, ನಮಗೆ ಆರಾಮಾಗಿ ನಾವು ಇರ್ತೀವಿ. ನಾವು ಅವ್ರದ್ದೇ ಮುಖಂಡತ್ವದಲ್ಲಿ ಮುಂದೆ ಇಷ್ಟು ದಿವಸ ಕಾಂಗ್ರೆಸ್ಸನ್ನು ಕಟ್ಕೊಂಡು ಬಂದಿದ್ದೀನಿ. ನಿಮಗೆ ಗೊತ್ತಿರೋ ಪ್ರಕಾರ ನಾನು ನಿಯರ್ಲಿ 12 ವರ್ಷ ನಾನು DC ಪ್ರೆಸಿಡೆಂಟ್ ಇದ್ದೆ ಇಲ್ಲಿ. ನಾವು ಅಷ್ಟು ಇದ್ರೂ ಸಹಿತ ನಾವು ಯಾವಾಗಲೂ ಆ ಕಡೆ ಜಾಸ್ತಿ ನಾವು ಗಮನ ಕೊಟ್ಟಿಲ್ಲ. ಯಾಕಂದರೆ ಯಜಮಾನರಿದ್ದಾರೆ, ನಾವು ಅದಕ್ಕೆ ಇದು ಮಾಡೋಕ್ಕೆ ಹೋಗಬಾರ್ದು ಅಂತ. ಆದರೆ ಇಷ್ಟು ದಿವಸ ಆದಮೇಲೆ ನಾವು ಇವತ್ತು ಯಾಕೆ ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಆ ಜಾಗ ಈಗ ಖಾಲಿಯಾಗಿದೆ. ಆ ವಿಚಾರವಾಗಿ ನಮ್ಮ ಎಲ್ಲ ಹಿಂದ ವರ್ಗದ ಸಮಾಜದವರೆಲ್ಲ ಸೇರಿ ನಮ್ಮಲ್ಲಿ ಒಂದು ಒಗ್ಗಟ್ಟಿಂದ ಒಂದು ಮಾತೇನು ಬಂದಿದೆ ಅಂತ ಹೇಳಿದರೆ, ನಿಮ್ಮಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದೀರಿ, ನೀವು ಕೇಳ್ಬೋದು, ನಿಮಗೆ ಅಧಿಕಾರ ಇದೆ, ಕೇಳಿ. ಆಕಸ್ಮಿಕವಾಗಿ ಏನಾರ ಅಡೆತಡೆ ನಿಮ್ಮ ಎಲ್ಲ ಹಿಂಗೆ ಆಗ್ತಿದೆ ಹಂಗೆ ಆಗ್ತಿದೆ ಅಂತ ಹೇಳಿದರೆ, ನಮ್ಮಲ್ಲಿ 2-3 ಮೇಜರ್ ಸಮಾಜಗಳಿದ್ದಾವೆ. ಯಾವ್ಯಾವಪ್ಪ ಅಂತೇಳಿ ಕುರುಬರು ಸಮಾಜ ಇದೆ, ನಾಯಕರ ಸಮಾಜ ಇದೆ, ಪಂಚಮಶಾಲಿ ಲಿಂಗಾಯತ ಸಮಾಜ ಇದೆ ನಮ್ಮ ಕ್ಷೇತ್ರದಲ್ಲಿ, SCಗಳಿದ್ದಾರೆ, ಮರಾಠರಿದ್ದಾರೆ. ಇವರೆಲ್ಲರೂ ಸೇರಿ ಎಲ್ಲ ಮಿನಿಮಮ್ 80 to 85% ಅಹಿಂದ ಸಮಾಜ ಇರೋವಂಥ ಒಂದು ಕ್ಷೇತ್ರ ಇದೆ. ಅದಕ್ಕೆ ಪ್ರಾಮುಖ್ಯತೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಬೇಕಾದಷ್ಟು ಕೊಟ್ಟಿದ್ದೀವಿ ನಾವು. ಅವ್ರ ಮನೆಯಾಗೆ ಅವ್ರ ಫಾದರು, ನಮ್ಮ ಮಲ್ಲಿಕಾರ್ಜುನ ಅವರು ಫಾದರ್ ಇದ್ದರು, ಆಮೇಲೆ ಅವರು ಮಲ್ಲಿಕಾರ್ಜುನರಾದರು, ಆಮೇಲೆ ಅವ್ರ ಮನೆಯವರಿಗೆ MP ಮಾಡಿದ್ದೀವಿ. ಪ್ಲಸ್ ಚನ್ನಗಿರಿ ಇದೆ, ಹೊನ್ನಳ್ಳಿ ಇದೆ, ಇನ್ನೂ ಬೇಕಾದಷ್ಟು 4 ಕಡೆ ಅವರು ಇದ್ದಾರೆ. ನಾವು ಇಷ್ಟೇ ಕೇಳೋದೇನಪ್ಪ ಅಂದರೆ, ಇಲ್ಲಿ ಬೇರೆ ಸಮಾಜಕ್ಕೂ ಒಂದು ಅವಕಾಶ ಆಗಬೇಕು ನಮ್ಮ ಜಿಲ್ಲೆಯಲ್ಲಿ. SC ST ಬಿಟ್ಟರೆ ಬ್ಯಾಕ್ವರ್ಡ್ ಕ್ಲಾಸ್ನವರಿಗೆ ಎಲ್ಲಿ ಅವಕಾಶ ಇವತ್ತು ತನಕ ಆಗಿಲ್ಲ. SC ST ರಿಸರ್ವೇಷನ್ ಇರೋದಕ್ಕೆ ಅವ್ರದ್ದು ಬರ್ತಾಯಿದೆ. ಅದಕ್ಕೆ ಇದು ಬೇರೆ ಯಾರು ಇವತ್ತು ತನಕ ನಾವು ಅಧಿಕಾರದ ಇದು ವಿಧಾನಸೌಧ ನೋಡಿಲ್ಲೋ ಆ ಸಮಾಜಗಳಿಗೆ ಅವಕಾಶ ಮಾಡಿಕೊಡ್ಬೇಕಂತ ನಾನು ನಮ್ಮ AICC ಅವರಿಗೆ, KPCC ಅವರಿಗೆ ಮತ್ತು ಎಲ್ಲ ನಮ್ಮ ಮುಖಂಡರುಗಳಲ್ಲಿ ನಾನು ನನ್ನ ವತಿಯಿಂದ ಮತ್ತು ಎಲ್ಲ ಅಹಿಂದ ವರ್ಗದ ವತಿಯಿಂದ ನಾನು ಮನವಿ ಮಾಡ್ತಾಯಿದ್ದೀನಿ. ಮತ್ತು ಭರವಸೆನೂ ಇದೆ ನಮ್ಗೆ. ಯಾಕಂದರೆ ಎಲ್ಲರೂ ಹೇಳಿದ್ದಾರೆ ನಮಗೆ, ಭಾಳ ಸರ್ತಿ ಹೇಳಿದ್ದಾರೆ, ಇಲ್ಲ ನೆಕ್ಸ್ಟ್ ಟೈಮ್ ಆಗ್ತದೆ ಅಂತ. ಆಗಲಿ, ಯಾವಾಗ ಆಗ್ತದೆ. ಈ ಸರ್ತಿನೂ ಯಜಮಾನರು ಆರೋಗ್ಯ ಆಗಿದ್ದಿದ್ರೆ ಅವ್ರಿಗೆ ಮಾಡ್ತಿದ್ದೀವಿ ನಾವು ಇನ್ನೊಂದು ಸರ್ತಿನ. ಯಾಕಂದರೆ ಅವರಿರೋ ತನಕ ನಾವು ಯಾರೂ ಕೇಳಬಾರ್ದು ಅಂತ ಡಿಸೈಡ್ ಮಾಡಿದ್ದೀವಿ. ನಾವಾಗಲಿ, ವೀರಣ್ಣರಾಗಲಿ, ನಮ್ಮ ಸಿದ್ದಪ್ಪರಾಗಲಿ, ನಮ್ಮ ಇವರಾಗಲಿ, ಯಾರೂ ನಾವು ಆ ವಿಚಾರದಾಗ ಸುದ್ದಿ ಹತ್ತಿದ್ದಿಲ್ಲ. ಅವರು ತೀರ್ಕೊಂಡ ಮೇಲೆ ಜಾಗ ಖಾಲಿಯಾಗಿದೆ, ನಮಗೆ ಕೇಳೋಕ್ಕೆ ಅಧಿಕಾರ ಇದೆ. ನೀವು ಐತಲ್ಲ, ಯಾವುದೇ ಕಾರಣಕ್ಕೆ KPCC ಅವರು, AICC ಅವರು ಯಾವುದೇ ಕಾರಣಕ್ಕೆ ಈ ಸರ್ತಿ ನಮ್ಮ ಅಹಿಂದ ಸಮಾಜದವರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ ನಿಮ್ಮ ಮುಖಾಂತರ ನಾನು ಮನವಿಯನ್ನು ಮಾಡ್ತೇನೆ.